ಫ್ರೆಂಡ್ಸ್, ಈ ಒಂದು ವಿಡಿಯೋ ಮೂಲಕ ನಾವು UUCMS ನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಕರ್ನಾಟಕ ಸ್ಟೇಟ್ ಅಲ್ಲಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಈಗ ಯಾರ್ಯಾರು ಫಸ್ಟ್ ಇಯರ್ ನಲ್ಲಿ ಅಡ್ಮಿಷನ್ ಆಗಿದ್ದೀರಾ, ಸೊ ಅವರೆಲ್ರಿಗೂ ಅಪ್ಲಿಕಬಲ್ ಆಗುವಂತ ಎಜುಕೇಶನ್ ಪಾಲಿಸಿ ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಪಾಲಿಸಿ. ಇದರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ಸೊ ಸರ್ಚ್ ಬಾರ್ ನಲ್ಲಿ UUCMS ಅಂತ ಟೈಪ್ ಮಾಡಿ. ಸೊ UUCMS ಲಾಗಿನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡೋಣ. ಸೊ ಈಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಒಂದು ಲಾಗಿನ್ ಪೇಜ್ ನಲ್ಲಿ ಫಸ್ಟ್ ಸ್ಟೂಡೆಂಟ್ ಅನ್ನೋ ಬಟನ್ ಹೈಲೈಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಯೂಸರ್ ನೇಮ್ ಇರೋ ಕಡೆ ನಿಮ್ಮ USN ರಿಜಿಸ್ಟರ್ ನಂಬರ್ ನ ಹಾಕಿ, ಹಾಗೆ ಪಾಸ್ವರ್ಡ್ ನ ಹಾಕಿ, ಹಾಗೆ ಇಲ್ಲಿರುವಂತ ಕ್ಯಾಪ್ಚಾ ಕೋಡ್ ನ ಎಂಟ್ರಿ ಮಾಡಿ ಲಾಗಿನ್ ಅನ್ನೋ ಬಟನ್ ನ ಪ್ರೆಸ್ ಮಾಡಿ. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಪ್ಯಾಸೇಜ್ ಅಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಮೆನ್ಯೂಸ್ ಕಾಣುತ್ತೆ. ಅಕಾಡೆಮಿಕ್ ಅಂತ ಕಾಣುತ್ತೆ, ಎಕ್ಸಾಮಿನೇಷನ್ ಅಂತ ಕಾಣುತ್ತೆ. ಸೊ ಈ ತರದ್ದು ಮೆನು ಬಟನ್ಸ್ ಕಾಣುತ್ತೆ. ಆದ್ರೆ ಈಗ ಸದ್ಯಕ್ಕೆ UUCMS ಅಲ್ಲಿ ಈ ತರದ ಬಟನ್ಸ್ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಅಡ್ಮಿಷನ್ ಅಪ್ಡೇಟ್ಸ್ ಅಂತ ಇದೆ, ಈ ಅಡ್ಮಿಷನ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡೋಣ. ಅಡ್ಮಿಷನ್ ಅಪ್ಡೇಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ರೊಫೈಲ್ ಸಿಂಬಲ್ ಇದೆಯಲ್ಲ, ಅದ್ರ ಹತ್ರ 3 ಲೈನ್ಸ್ ಬಟನ್ಸ್ ಇದೆ. ಸೊ ಅದು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಗೆ ಅಕಾಡೆಮಿಕ್ ಸ್ಟೂಡೆಂಟ್ ಅಂತ ಇದೆ, ಅಕಾಡೆಮಿಕ್ಸ್ ಎಕ್ಸಾಮಿನೇಷನ್ ರಿಪೋರ್ಟ್ಸ್ ಅಂಡ್ ಹೆಲ್ಪ್ ಡೆಸ್ಕ್ ಅಂತ ಇದೆ. ಸೊ ಈಗ ನಾವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದು ಅಕಾಡೆಮಿಕ್ಸ್ ಅನ್ನೋ ಕೆಟಗರಿನಲ್ಲಿ ಬರುತ್ತೆ. ಸೊ ಈಗ ನೀವು ಅಕಾಡೆಮಿಕ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವೀಗ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕಾಗಿರೋದ್ರಿಂದ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಅಗೈನ್ ಮತ್ತೊಂದ್ಸರಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ತೋರಿಸ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಪೇಜ್ ಓಪನ್ ಆಗಿದೆ. ಇದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಕಾಣಿಸ್ತಿದೆ, ನೇಮ್ ಕಾಣಿಸ್ತಿದೆ, ನೀವು ಜಾಯ್ನ್ ಆಗಿರುವಂತ ಪ್ರೋಗ್ರಾಮ್ ನೇಮ್ ಕಾಣಿಸ್ತಿದೆ, ಅಂಡ್ ಡಿಸಿಪ್ಲಿನ್ ಕಾಣಿಸ್ತಿದೆ. ಡಿಸಿಪ್ಲಿನ್ ಆರ್ ಕಾಂಬಿನೇಷನ್ ಅನ್ನೋದು ಕಾಣಿಸ್ತಿದೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸ್ಕೀಮ್ ಅಂತ ಇದೆ, ಅದರಲ್ಲಿ UGSEP 2024 ಅಂತ ಇದೆ. ಅಂದ್ರೆ ಯಾರು ಈಗ ಫಸ್ಟ್ ಸೆಮಿಸ್ಟರ್ ನಲ್ಲಿ ಇದ್ದೀರಾ ಅವರಿಗೆ ಇದು ಅಪ್ಲಿಕಬಲ್ ಆಗುತ್ತೆ. ಓಕೆ, ಕರೆಂಟ್ ಸೆಮಿಸ್ಟರ್ 1 ಅಂತ ಇದೆ. ಅದಾದ್ಮೇಲೆ ಒಂದು ಟೇಬಲ್ ಕೊಟ್ಟಿದ್ದಾನೆ. ಈ ಟೇಬಲ್ ನಲ್ಲಿ ಅಕಾಡೆಮಿಕ್ ಇಯರ್ ಇದೆ, ಸೆಮಿಸ್ಟರ್ ಇದೆ, ಅಂಡ್ ಆಕ್ಷನ್ ಕಾಲಮ್ ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡೋಣ. ಸೊ ಇದನ್ನ ಕ್ಲಿಕ್ ಮಾಡಿ ಹೀಗೆ ನೋಡ್ತಾ ಹೋದ್ರೆ ಇಲ್ಲಿ ಸ್ವಲ್ಪ ವ್ಯೂ ನಮ್ಗೆ ಸರಿಗೆ ಕಾಣಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ ಮೊಬೈಲ್ ವ್ಯೂನ ನಾವು ಡೆಸ್ಕ್ಟಾಪ್ ವ್ಯೂ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೆಟ್ಟಿಂಗ್ಸ್ ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣಿಸ್ತಿದೆ, ಇಲ್ಲಿದೆ ಡೆಸ್ಕ್ಟಾಪ್ ಸೈಟ್ ಅಂತ. ಸೊ ಅಲ್ಲಿ ಚೆಕ್ ಬಾಕ್ಸ್ ಕೊಟ್ಟಿದ್ದಾನೆ, ಅದನ್ನ ಚೆಕ್ ಮಾಡಿ. ಸೊ ಅದು ಚೆಕ್ ಮಾಡಿ ಆಮೇಲೆ ರೊಟೇಟ್ ಮಾಡಿ ಸ್ಕ್ರೀನ್ ನ. ಈ ಟೈಟಲ್ ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ನೆನಪಲ್ಲಿ ಇರಬೇಕು, ಕೋರ್ಸ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಅಂತ ಅರ್ಥ. ಮೊದಲೆಲ್ಲ ಕೋರ್ಸ್ ಅಂದ್ರೆ ನಾವು ಓದ್ತಿರುವಂತ BCom BBA BCA ಇದನ್ನೇ ನಾವು ಕೋರ್ಸ್ ಅಂತ ಹೇಳ್ತಿದ್ವಿ. ಬಟ್ ಈಗೆಲ್ಲ BCom BBA BCA ಎಲ್ಲ ಏನಾಗಿದೆ, ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಕೋರ್ಸ್ ಅಂದ್ರೆ ಈಗ ಇಂಡಿವಿಜುವಲ್ ಸಬ್ಜೆಕ್ಟ್ ಅನ್ನ ಕೋರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕೆಲವೊಂದಷ್ಟು ಮ್ಯಾಂಡೇಟ್ರಿ ಆರ್ ಎಲೆಕ್ಟಿವ್ ಅನ್ನೋ ಕಡೆ ಕೆಲವೊಂದು ಪೇಪರ್ಗೆ ಮ್ಯಾಂಡೇಟ್ರಿ ಅಂತ ಇದೆ, ಕೆಲವೊಂದಷ್ಟು ಪೇಪರ್ಗೆ ಎಲೆಕ್ಟಿವ್ಸ್ ಅಂತ ಇದೆ. ಸೊ ಹಾಗಾದ್ರೆ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಸೊ ಇಲ್ಲಿ ಕೆಲವೊಂದು ಪೇಪರ್ ನೋಡಿ, ಫಾರ್ ಎಕ್ಸಾಂಪಲ್ ಮ್ಯಾಂಡೇಟ್ರಿ ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾಂಡೇಟ್ರಿ ಇದೆ, ಮತ್ತೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂಡ್ ಅಪ್ಲಿಕೇಶನ್ಸ್ ಮ್ಯಾಂಡೇಟ್ರಿ ಅಂತ ಇದೆ. ಸೊ ಇದು ನೀವು BCom ಓದ್ತಿದ್ರೆ ಈ ತರದ್ ಇರುತ್ತೆ. BA ಅಥವಾ BCA ಬೇರೆ ಇನ್ಯಾವುದಾದ್ರು UG ಪ್ರೋಗ್ರಾಮ್ ಓದ್ತಿದ್ರೆ ನೀವು ಓದ್ತಿರೋ ಕೋರ್ಸಸ್ ಇರುತ್ತೆ. ಸೊ ಇಲ್ಲಿ ಕೆಲವೊಂದಷ್ಟು ಎಲೆಕ್ಟಿವ್ಸ್ ಇದೆ. ಹಾಗೆ ನೀವು ಅದ್ರದ್ದು ಕೋರ್ಸ್ ಪೇಪರ್ ನಂಬರ್ ನ ನೀವು ನೋಡ್ಕೊಳ್ಳಿ, ಎಷ್ಟಿದೆ, 4 ಅಂತ ಇದೆ. ಸೊ ಹಾಗೆ ಈ ಕೋರ್ಸ್ ನಂಬರ್ ಅಲ್ಲಿ ನಾವು ಚೆಕ್ ಮಾಡ್ತಾ ಹೋದ್ರೆ, ಕೋರ್ಸ್ ಪೇಪರ್ ಆರ್ ನಂಬರ್ ಅಂತ ಇದೆಯಲ್ಲ ಸೆಕೆಂಡ್ ಕಾಲಮ್, ಅದರಲ್ಲಿ ಚೆಕ್ ಮಾಡ್ತಾ ಹೋದ್ರೆ ಸೊ ನಮಗೆ ಕೋರ್ಸ್ 4 ಅಂತ ನಿಮ್ಮ ಕಾಲೇಜ್ನಲ್ಲಿ ಲಿಸ್ಟ್ ಮಾಡಿರುವಂತದ್ದು ಒಂದೇ ಪೇಪರ್. ಸೊ ಅಂದ್ರೆ ಎಲೆಕ್ಟಿವ್ ಪೇಪರ್ ಅದು ಒಂದಕ್ಕಿಂತ ಜಾಸ್ತಿ ಯಾರಾದ್ರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದನ್ನ 2-3 ಪೇಪರ್ನ ಅಲ್ಲಿ ಮ್ಯಾಪ್ ಮಾಡಿರ್ತಿದ್ರು, ನಿಮ್ಗೆ ವ್ಯೂ ಆಗ್ತಿತ್ತು. ಬಟ್ ಇಲ್ಲಿ ಒಂದೇ ಪೇಪರ್ ಕೊಟ್ಟಿರೋದ್ರಿಂದ ಎಲ್ರಿಗೂ ಕೂಡ ಸೊ ಒಂದ್ ಪೇಪರ್ ಇದೆ, ಎಲೆಕ್ಟಿವ್ ಆಗಿದೆ. ಸೊ ನೀವಿಲ್ಲಿ ಒಂದು ಸರ್ಕಲ್ ಸಿಂಬಲ್ ಇದೆ, ಸೊ ಅದನ್ನ ಚೆಕ್ ಮಾಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೊ ನೆಕ್ಸ್ಟ್ ಪೇಪರ್ 10 ಅಂತ ಬಂದ್ರೆ ಪೇಪರ್ 10 ನೋಡಿ ಲ್ಯಾಂಗ್ವೇಜ್ ಅಂತ ಇದೆ. ಹಾಗೆ ಪೇಪರ್ 10 1 ಟೈಮ್ ಇದೆ, 2 ಟೈಮ್ಸ್ ಇದೆ, 3 ಟೈಮ್ಸ್ ಇದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ ನೋಡಿ, ಸಬ್ಜೆಕ್ಟ್ ನೇಮ್ ನೋಡ್ಕೊಳ್ಳಿ, ಕೋಡ್ ನೋಡ್ಕೊಳ್ಳಿ ಬೇಕಿದ್ರೆ. ಸೊ KAN ಕನ್ನಡ ಅಂತ ಇದೆ, ಕನ್ನಡ ಇದೆ, ಮತ್ತೆ ಹಿಂದಿ ಸಬ್ಜೆಕ್ಟ್ ಇದೆ, ಸಾಂಸ್ಕ್ರಿಟ್ ಇದೆ. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಯಾವ ಪೇಪರ್ನ ಸ್ಟಡಿ ಮಾಡ್ತಾ ಇದ್ದೀರಾ. ನಾನು ಕನ್ನಡ ಓದ್ತಾ ಇದ್ರೆ ನಾನು ಕನ್ನಡ ಮಾತ್ರ ಸೆಲೆಕ್ಟ್ ಮಾಡಬೇಕು. ಹಿಂದಿ ಓದ್ತಾ ಇದ್ರೆ ಹಿಂದಿ ಸಬ್ಜೆಕ್ಟ್ ಮಾತ್ರ ನಾನು ತಗೋಬೇಕು. ಹಿಂದಿ ನನ್ನ ಲ್ಯಾಂಗ್ವೇಜ್ ಆಗಿದ್ರೆ ಹಿಂದಿ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನೇ ಎಲೆಕ್ಟಿವ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಎಲ್ಲಾವುದು ಇರುತ್ತೆ, ಅದರಲ್ಲಿ ನಾನು ಯಾವ್ದು ನನಗೆ ಅಪ್ಲಿಕಬಲ್ ಯಾವ್ದು ಅದನ್ನ ಮಾತ್ರ ತಗೋಬೇಕಾಗತ್ತೆ. ಸೊ ಈಗ ಪೇಪರ್ ನಂಬರ್ 11 ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಕೂಡ ಎಲೆಕ್ಟಿವ್, ಆದ್ರೆ ನಮ್ಗೆ ಲಿಸ್ಟ್ ಆಗಿರೋದು, ಮ್ಯಾಪ್ ಆಗಿರೋದು ಓನ್ಲಿ 1 ಸಬ್ಜೆಕ್ಟ್. ಸೊ ಇಂಗ್ಲಿಷ್ ಕಾಮನ್ ಆಗಿ ಎಲ್ಲರೂ ಸ್ಟಡಿ ಮಾಡ್ತಿರ್ತಾರೆ, ಹಾಗಾಗಿ ನಾನು ಇಂಗ್ಲಿಷ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಅದಾದ್ಮೇಲೆ ಕೋರ್ಸ್ ನಂಬರ್ 12 AECC ಅಂತ ಇದೆ. ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂತ ಇದೆ. ನಿಮ್ ಕಾಲೇಜ್ನಲ್ಲಿ ಯಾವ್ದು ಆಫರ್ ಮಾಡಿದ್ದಾರೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಟೋಟಲ್ ಕ್ರೆಡಿಟ್ಸ್ 24. ಸೊ ನೀವು ಸೆಲೆಕ್ಟ್ ಮಾಡಿರೋ ಕ್ರೆಡಿಟ್ಸ್ ಕೂಡ ಇಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಎಷ್ಟು ಕ್ರೆಡಿಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಮ್ಯಾಕ್ಸಿಮಮ್ ಕ್ರೆಡಿಟ್ ಮತ್ತೆ ಮಿನಿಮಮ್ ಕ್ರೆಡಿಟ್ ಅಂತ ಹೇಳ್ತಿದ್ದಾನೆ. ಮಿನಿಮಮ್ ಕ್ರೆಡಿಟ್ ಈಸ್ 24 ಅಂಡ್ ಮ್ಯಾಕ್ಸಿಮಮ್ ಕ್ರೆಡಿಟ್ ಈಸ್ 24. ಸೊ ಹಾಗಾದ್ರೆ ನಾನ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರೋ ಕ್ರೆಡಿಟ್ಸ್ ಎಷ್ಟು? ಸೊ ನೋಡಿ, ನಾನು ಸೆಲೆಕ್ಟ್ ಮಾಡಿರೋ ಕ್ರೆಡಿಟ್ಸ್ ಕೂಡ 24. ಸೊ ಹಾಗಾಗಿ ಇದೆರಡು ಮ್ಯಾಚ್ ಆಗಿದ್ಯಾ ಅಂತ ನೋಡ್ಕೊಂಡು ಮತ್ತೊಂದ್ಸರಿ ಎಲೆಕ್ಟಿವ್ಸ್ ನ ನೋಡ್ಕೊಳ್ಳಿ. ಮ್ಯಾಂಡೇಟರಿ ಪೇಪರ್ ಆಲ್ರೆಡಿ ನಮಗೆ ಪ್ರಿಫರೆನ್ಸಸ್ ಏನು ಕೊಟ್ಟಿಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಬಟ್ ಎಲೆಕ್ಟಿವ್ ಪೇಪರ್ಗೆ ಚಾಯ್ಸ್ ಕೊಟ್ಟಿರ್ತಾನೆ. ನಾನು ನನಗೆ ಅಪ್ಲಿಕಬಲ್ ಆಗುವಂತ ಎಲೆಕ್ಟಿವ್ ಪೇಪರ್ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನೋಡ್ಬೇಕಾಗತ್ತೆ. ಪೇಪರ್ 10 ಅಲ್ಲಿ 4 ಪೇಪರ್ ಲಿಸ್ಟ್ ಆಗಿದೆ, ಅದರಲ್ಲಿ ನಾನು ಸ್ಟಡಿ ಮಾಡ್ತಿರೋದು ಕನ್ನಡ ಪೇಪರ್, ಹಾಗಾಗಿ ನಾನು ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಇಂಗ್ಲಿಷ್ ಇದೆ. ಸೊ ಎಲ್ಲದೂ ಕೂಡ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಸಬ್ಮಿಟ್ ಅನ್ನೋ ಬಟನ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಒಂದು ಪಾಪ್ಅಪ್ ಕೇಳ್ತಾ ಇದೆ, ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ. ಸೊ ಈಗ ಎಸ್ ಅನ್ನೋ ಬಟನ್ ನ ಕ್ಲಿಕ್ ಮಾಡೋಣ. ಕೋರ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ. ಸೊ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ.